ಕೇಳ್ತಾ ಕೇಳ್ತಾ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಪಾಯಿಂಟ್. ನಾನು ನಿಮ್ಮ ಕಾರ್ತಿಕ್. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರು ಲೈಕ್ ಮಾಡಿವಲ್ಲೋ ಲೈಕ್ ಮಾಡಿ, ಇಷ್ಟ ಆದರೆ ಕೊನೆವರೆಗೂ ನೋಡಿ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದ ಡೆವಿಲ್ ದಿ ಚಾಲೆಂಜಿಂಗ್ ಸ್ಟಾರ್ ಅವರ ಮುಂದಿನ ಸಿನಿಮಾ. ಸೊ ಇದರ ಮೊದಲನೇ ಸಾಂಗ್ ಇದ್ದರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ಬಂದಿತ್ತು. ಸೊ ಸ್ವಲ್ಪ ಜನಗಳಿಗೆ ಇಷ್ಟ ಆಗಿತ್ತು ಆ್ಯಂಡ್ ಕೆಲವು ಜನಗಳಿಗೆ ಇಷ್ಟ ಆಗಿರಲಿಲ್ಲ. ಸ್ವಲ್ಪ ಮ್ಯೂಸಿಕ್ಕಿಂದ ಓವರ್ ಆಯಿತು ಅಂತ. ಸೊ ನನಗೆ ಸಾಂಗ್ ಸ್ವಲ್ಪ ಓಕೆ ಡಿಸೆಂಟ್ ಆಗಿತ್ತು ಅಂತ ಅನ್ನಿಸ್ತು. ಈಗ ಎರಡನೇ ಸಾಂಗ್ ಇದು ಒಂದೇ ಒಂದು ಸಲ ರೊಮ್ಯಾಂಟಿಕ್ ಫೀಲ್ ಗುಡ್ ಸಾಂಗ್ ಬಂದಿದೆ. ಸೊ ಅಜನೀಶ್ ಅವರು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಯಾಕಂದರೆ ಅವ್ರು ಕೊಡೋ ಮ್ಯೂಸಿಕ್ ಆ ಥರ ಇದ್ದು. ಕಾಂತಾರ ಒಂಥರ ಫಾರ್ಮ್ಗೆ ಅಲ್ಲ, ಅವ್ರು ಯಾವಾಗಲೂ ಫಾರ್ಮಲ್ಲೇ ಇದ್ದಾರೆ. ನನಗೆ ಕಾಂತಾರದಲ್ಲಿದ್ದಂಥ ಮೆಲೋಡಿ ಸಾಂಗ್ ಸಖತ್ ಇಷ್ಟ ಆಗಿತ್ತು. ಸೊ ಇದ್ರ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಯಾಕೆಂದರೆ ಲಿರಿಕ್ಸ್ ಬರೆದಿರೋದು ಪ್ರಮೋದ್ ಮರವಂತೆ. ಇವರು ಹಾಡುಗಳು ತುಂಬ ನಾನು ಕೇಳ್ತಾ ಇರ್ತೀನಿ. ಸಾಂಗಲ್ಲಿ ಹೈಲೈಟ್ ಏನಪ್ಪ ಅಂದರೆ ಅದು ಡಿ ಬಾಸ್ ಅವರ ಲುಕ್ಕು. ಇನ್ನೊಂದು ಏನಂದರೆ ಅದು ಲೊಕೇಶನ್ನು. ಫಸ್ಟು ಡಿ ಬಾಸ್ ಅವರ ಲುಕ್ಕು ಅಂತೂ ಸಖತ್ತಾಗಿದೆ. ಎಲ್ಲೋ ಓಲ್ಡು ದರ್ಶನ್ ಅವ್ರ ಬ್ಯಾಕ್ ಅಂತ ಅನ್ನಿಸ್ತಾ ಇದೆ, ಆ ಥರ ಲುಕ್ ಇದೆ. ಹಾಗೆ ಅವರ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಚೆನ್ನಾಗಿದೆ. ಇನ್ನು ರಚನಾ ರೈ ಅವರು ಸಖತ್ ಇಂಪ್ರೆಸಿವ್ ಆಗಿ ಕಾಣಿಸ್ತಾರೆ. ಸೊ ಅವರ ಒಂದು ಡ್ಯಾಝಿಂಗ್ ಲುಕ್ ಸಖತ್ತಾಗಿದೆ. ಇನ್ನು ಲೊಕೇಶನ್ಸ್ ಯಾವುದು ಬೀಚು ಆ್ಯಂಡು ಬೋಟ್ಗಳಲ್ಲಿ ಅದು ಕ್ವಾಲಿಟಿ ಮಾತ್ರ ಬೆಂಕಿ ಅಂದರೆ ಬೆಂಕಿ. ಈ ಥರ ಕ್ವಾಲಿಟಿ ಸಿನಿಮಾ ಪೂರ್ತಿ ಇತ್ತು ಅಂದರೆ ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನೋದು ಗ್ಯಾರಂಟಿ. ಇನ್ನು ಪ್ರಮೋದ್ ಮರವಂತೆ ಅವರ ಲಿರಿಕ್ಸು, ಆ ಮೇಲಿಗೆ ಬರೆದಂಥ ಲಿರಿಕ್ಸ್ ಏನಿದೆಯಲ್ಲ ಸಖತ್ತಾಗಿತ್ತು. ಫೀಮೇಲ್ ಕೂಡ ಅಷ್ಟೇ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ. ಪ್ರಮೋದ್ ಮರವಂತೆ ಅವರ ಕೆಲಸ ತುಂಬ ಇಷ್ಟ. ಪ್ರಮೋದ್ ಮರವಂತೆ ಹಾಗೆ ಅಜನೀಶ್ ಬಿ ಲೋಕನಾಥ್ ಅವರ ಅದು ಏನು ಕಾಂಬೋ ಇದೆಯಲ್ಲ ಅದು ಮಾತ್ರ ಹಿಟ್ ಕಾಂಬೋ. ಸೊ ಯೋಗರಾಜ್ ಭಟ್ ಹರಿಕೃಷ್ಣ ಅವರು ಇದ್ದಂಗೆ. ಇನ್ನು ವೋಕಲ್ಸು ಕಪಿಲನ್ ಅವರು ಹಾಗೆ ಚಿನ್ಮಯಿ ಶ್ರೀಪದ ಅವರು ಹಾಡಿದ್ದಾರೆ. ಚಿನ್ಮಯಿ ಶ್ರೀಪದ ಅವರು ನೆನಪಿದ್ದಾರೆ ನಿಮಗೆ? ಅದೇ ದಿಯಾ ಸಾಂಗ್ ಇದೆಯಲ್ಲ ಅದು ಸಖತ್ತಾಗಿರೋ ಸಾಂಗ್ ಹಾಡಿರೋರು. ಸೊ ಇವರು ವೋಕಲ್ಸು ಸ್ವಲ್ಪ ಸಖತ್ತಾಗಿ ಮ್ಯಾಚ್ ಆಗಿದೆ. ಸ್ವಲ್ಪ ರೊಮ್ಯಾಂಟಿಕ್ ಫೀಲಲ್ಲಿ ಹಾಡಿದ್ದಾರೆ ಈ ವೋಕಲ್ಸು. ಇನ್ನು ಮೇನ್ ಮ್ಯೂಸಿಕ್ ಇವೆಲ್ಲ ಚೆನ್ನಾಗಿದ್ದರೆ ಮಾತ್ರ ಇದು ಚೆನ್ನಾಗಿರುತ್ತೆ, ಅದೇ ಮ್ಯೂಸಿಕ್. ಸೊ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು, ಸ್ವಲ್ಪ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗಿಂದ ಸ್ವಲ್ಪ ಅಷ್ಟೇ, ಬಾಳಲ್ಲ. ಬಟ್ ಈ ಸಾಂಗಿಂದ ಅದೆಲ್ಲ ಕಳೆದೋಗುತ್ತೆ. ಅಜನೀಶನ್ನ ಮತ್ತು ಬ್ಯಾಕ್ ಬಂದಿದ್ದಾರೆ. ಸೊ ಸಿನಿಮಾದಲ್ಲೂ ಕೂಡ ಇದಕ್ಕಿಂತ ಚೆನ್ನಾಗಿ ಮ್ಯೂಸಿಕ್ಕಿಂದ ಕೊಡಲಿ ಅವರು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಸಖತ್ತಾಗಿತ್ತು ಮ್ಯೂಸಿಕ್ಕು, ಸ್ವಲ್ಪ ಟ್ಯೂನ್ ಸಖತ್ತಾಗಿದೆ. ಇನ್ನು ಕೆಲವ್ರಿಗೆ ಹೇಳೋದಿಷ್ಟೇ, ಸಾಂಗ್ ಒಂದು ಸಲ ಕೇಳಿದ್ರೆ ಅಷ್ಟು ಆಗಲ್ಲ, ಒಂದು 2-3 ಸಲ ಕೇಳಿ ನೋಡಿ, ಅದೇ ಅಟ್ರಾಕ್ಟಿವ್ ಆಗಿ ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ಆ ಥರ ಸಾಂಗ್ ಇದು. ಸ್ವಲ್ಪ ಸ್ಲೋ ಪಾಯ್ಸನ್ ಇದ್ದಂಗೆ ಬರ್ತಾ ಬರ್ತಾ ಇಷ್ಟ ಆಗುತ್ತಾ ಹೋಗುತ್ತೆ. ಸೊ ನನಗಂತೂ ಇಷ್ಟ ಆಯಿತು. ಸೊ ಇನ್ನೊಂದು, ಈ ಥರ ಸಾಂಗ್ನ ಒಂದು ಸಖತ್ತಾಗಿರೋ ಪ್ಲೇಸ್ಮೆಂಟಲ್ಲಿ ಹಾಕಿದ್ರೆ ಒಳ್ಳೆಯದು. ಸೊ ಮತ್ತು ಬೇರೆ ಸಿಚುವೇಷನಲ್ಲಿ ಈ ಸಾಂಗ್ಸ್ನ ಹಾಕಿದ್ರೆ ಸ್ವಲ್ಪ ಜನಕ್ಕೆ ಇರಿಟೇಟ್ ಕೂಡ ಆಗ್ಬೋದು ಥಿಯೇಟ್ರ್ನಲ್ಲಿ. ಸೊ ನೋಡುವ, ಸಿನಿಮಾ 12ಕ್ಕೆ ಬರ್ತಾ ಇದೆ ಡಿಸೆಂಬರು. ಸೊ ಹಬ್ಬ ಮಾಡೋಣ, ಅಲ್ಲ ಮಾರಿ ಹಬ್ಬ ಮಾಡೋಣ. ಸೊ ಇನ್ನಷ್ಟು ಅಪ್ಡೇಟ್ ಬಿಡಲಿ. ಸೊ ಕಾಯ್ತಾ ಇರ್ತೀನಿ. ಸೊ ಮತ್ತೆ ರಿವ್ಯೂ ಮಾಡೋಕ್ಕೆ ಸೊ ಮತ್ತೆ ಬರ್ತೀನಿ ಗೈಸ್. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಸೊ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸೊ ನೋಡ್ತಾ ಇದ್ದೀರಾ, ಬಟ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಸೈನಿಂಗ್ ಆಫ್ ಕಾರ್ತಿಕ್.